ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಗಡಿಭಾಗದಲ್ಲಿ ದೇಶದ ಅತಿ ದೊಡ್ಡ ರಾಬರಿ ಆಗಿದೆ. 400 ಕೋಟಿ ಇದ್ದ 2 ಕಂಟೈನರ್ ಲಾರಿಗಳು ಹೈಜಾಕ್. ತಡವಾಗಿ ಬೆಳಕಿಗೆ ಬಂದಿದೆ ಅತಿ ದೊಡ್ಡ ರಾಬರಿ ಕೇಸ್. 2025ರಲ್ಲಾದಂತಹ ಘಟನೆ ಇದು. ಅಕ್ಟೋಬರ್ 16ಕ್ಕೆ ಈ ರಾಬರಿ ನಡೆದಿತ್ತು. ಕಂಟೈನರ್ ವಾಹನದಲ್ಲಿ 400 ಕೋಟಿ ರೂಪಾಯಿ ದರೋಡೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 2 ಕಂಟೈನರ್ ಅನ್ನು ಸಾಗಿಸಲಾಗ್ತಾ ಇತ್ತು. ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ದರೋಡೆ ಇದು. ಖಾನಾಪುರ ತಾಲೂಕಿನ ಚೊರ್ಲಾ ಘಾಟ್ನಲ್ಲಿ ನಡೆದಂತಹ ಹೈಜಾಕ್. ಬೆಳಗಾವಿಯಲ್ಲಿ ನಡೆದಂತಹ ರಾಬರಿ ಮಹಾರಾಷ್ಟ್ರದಾದ್ಯಂತ ಸಂಚಲನ ಮೂಡಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧನ ಆಗಿದೆ. 2 ತಲಾಶ್ ನಡೆಸಲಾಗಿದೆ. ಆದರೆ ಇನ್ನೂ ಕೂಡ ಹಣ ಸಿಕ್ಕಿಲ್ಲ. ಅತಿ ದೊಡ್ಡ ರಾಬರಿ ತಡವಾಗಿ ಬೆಳಕಿಗೆ ಬಂದಿರೋದು. 2025ರ ಅಕ್ಟೋಬರ್ದಲ್ಲಿ ನಡೆದಂತಹ ಘಟನೆ ಇದು. 400 ಕೋಟಿ ಇದ್ದ 2 ಕಂಟೈನರ್ ಲಾರಿಗಳನ್ನ ಹೈಜಾಕ್ ಮಾಡಿ ರಾಬರಿ ಮಾಡಿದಂಥವ್ರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಅರೆಸ್ಟ್ ಮಾಡಿದ್ದಾರೆ. 2 ತಲಾಶ್ ನಡೆಸಿದ್ದಾರೆ. ಆದ್ರೆ ಈವರೆಗೂ ಕೂಡ ಹಣ ಸಿಕ್ಕಿಲ್ಲ. 400 ಕೋಟಿ ರೂಪಾಯಿ ದರೋಡೆ ಮಾಡ್ತಾರೆ ಅಂತಂದ್ರೆ ದೇಶದ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದದ್ದಿಲ್ಲ. 3 ರಾಜ್ಯಗಳು ಈ ಕಂಟೈನರ್ಗಳಿಗಾಗಿ ಹುಡುಕಾಡ್ತಾ ಇವೆ. 4 ಸೆರೆ ಹಿಡಿದ್ರು ಕೂಡ 400 ಕೋಟಿ ಮಾತ್ರ ಪತ್ತೆಯಾಗಿಲ್ಲ. ಈವರೆಗೂ ಲಾರಿನೂ ಪತ್ತೆ ಇಲ್ಲ, ಅದರಲ್ಲಿದ್ದ ಹಣವೂ ಸಿಕ್ಕಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ 3 ರಾಜ್ಯಗಳ ಪೊಲೀಸರು ಈ ಲಾರಿಗಾಗಿ ಹಣಕ್ಕಾಗಿ ಶೋಧ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸಿಎಂ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಸ್ಐಟಿ ರಚಿಸಿದ್ದಾರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್. ಎಲ್ಲಿ ಹೋಯ್ತು ಲಾರಿ? ದುಡ್ಡೆಲ್ಲಿ ಹೋಯ್ತು? 4 ಅರೆಸ್ಟ್ ಏನೋ ಆಗಿದ್ದಾರೆ, ಆದ್ರೆ ಹಣ ಮಾತ್ರ ಇನ್ನೂ ಪತ್ತೆ ಇಲ್ಲ ಅಂತಂದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ ಇದು. 3 ರಾಜ್ಯಗಳು ಈ ಕಂಟೈನರ್ಗಾಗಿ ಈ ಪ್ರಕರಣದ ಹಿಂದೆ ಬಿದ್ದಿವೆ, ಶೋಧ ನಡೆಸ್ತಾ ಇವೆ. ಆದರೆ ಈವರೆಗೂ ಕೂಡ ಹಣ ಪತ್ತೆಯಾಗಿಲ್ಲ. ಜೊತೆಗೆ ಎಸ್ಐಟಿ ರಚನೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಸಂಪರ್ಕದಲ್ಲಿದ್ದಾರೆ. ಸಹದೇವ್, 400 ಕೋಟಿ ಹಣ ನಾಪತ್ತೆ ಅಂತಂದ್ರೆ ಯಾರದ್ದಿದು? ಎಲ್ಲಿ ಸಾಗಾಟ ನಡೀತಾ ಇತ್ತು? ಈ ಬಗ್ಗೆ ಏನ್ ಸುಳಿವು ಸಿಗ್ತಾ ಇದೆ? ಪ್ರತಿಮಾ, ಇದೇನಿದೆ, ಬೆಳಗಾವಿ ಮತ್ತು ಗೋವಾ ಗಡಿಯಲ್ಲಿ ಘಟನೆ ನಡೆದಿರುವಂತದ್ದು, ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಬಹುಮುಖ್ಯವಾಗಿ ಇಲ್ಲಿ 2 ಕಂಟೈನರ್ ವಾಹನಗಳಲ್ಲಿ 400 ಕೋಟಿ ಹಣ ಸಾಗಾಟ ಮಾಡ್ಲಾಗ್ತಾ ಇತ್ತು ಅನ್ನುವಂಥದ್ದಿದೆ. ಅದರ ಜೊತೆಗೆ ಈ ಒಂದು ಹಣ ಏನಂತೆ ಮಹಾರಾಷ್ಟ್ರದ ಕಿಶೋರ್ ಸೇಠ್ ಅನ್ನುವಂಥವ್ರಿಗೆ ಸೇರಿದ್ದು ಅನ್ನುವಂಥದ್ದು ಕೂಡ ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಈಗ ದೂರು ದಾಖಲಾಗಿರುವಂತದ್ದು. 3 ತಿಂಗಳಿಂದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇಡೀ ಮಹಾರಾಷ್ಟ್ರದಲ್ಲೇ ಈ ಒಂದು ಘಟನೆ ಏನಿದೆ ಸಂಚಲನ ಕೂಡ ಸೃಷ್ಟಿಸಿರುವಂತದ್ದು. ಅದರ ಜೊತೆಗೆ ಬೆಳಗಾವಿಯಲ್ಲೇ ಈ ಒಂದು ಬೆಳಗಾವಿ ಗಡಿಗೆ ಎಂಟ್ರಿ ಆದಂತೆ ಆ 2 ಕಂಟೈನರ್ ವಾಹನಗಳು ಮಿಸ್ಸಿಂಗ್ ಆಗ್ತವೆ, ಹೈಜಾಕ್ ಆಗ್ತವೆ ಅನ್ನುವಂಥದ್ದು ಕೂಡ ಈಗ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಂದೀಪ್ ಪಾಟೀಲ್ ಅನ್ನುವಂತಹ ವ್ಯಕ್ತಿ ದೂರು ದಾಖಲು ಮಾಡಿರುವಂತದ್ದು. ಈತ ಏನಿದ್ದಾನೆ ಸಂದೀಪ್ ಪಾಟೀಲ್, ಈ ಒಂದು ಕಂಟೈನರ್ ವಾಹನಗಳನ್ನು ಕೂಡ ಈತನೇ ಹೈಜಾಕ್ ಮಾಡ್ತಿದ್ದಾನೆ ಅನ್ನುವಂಥದ್ದು ಮತ್ತು ಹಣ ಎಲ್ಲವನ್ನೂ ಕೂಡ ಈತ ಎಗರಿಸಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕಿಶೋರ್ ಸೇಠ್ ಏನಿದ್ದಾನೆ ಆತನ ಗ್ಯಾಂಗ್ ಈತನನ್ನ ಕಿಡ್ನಾಪ್ ಅನ್ನ ಮಾಡ್ತಾರೆ. 1.5 ತಿಂಗಳು ಒತ್ತೆಯಾಳಿಗ ಇಟ್ಟುಕೊಂಡು ಈತನಿಗೆ ಚಿತ್ರಹಿಂಸೆಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದಾದ ಬಳಿಕ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ನೇರವಾಗಿ ನಾಸಿಕ್ ಪೊಲೀಸ್ ಸ್ಟೇಷನ್ಗೆ ತೆರಳಿದಂತ ಈತ ಆರಂಭದಲ್ಲಿ ದೂರು ಕೊಡು ಹೋದಾಗೂ ಕೂಡ 400 ಕೋಟಿ ಕೇಸ್ ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಒಂದ್ ಹಂತದಲ್ಲಿ ಅಚ್ಚರಿಯನ್ನು ಮೂಡಿಸಿರುತ್ತೆ. ಹೀಗಾಗಿ ಆರಂಭದಲ್ಲಿ ಅವರು ಕೂಡ ದೂರು ತೆಗೆದುಕೊಂಡಿರೋದಿಲ್ಲ. ಆದ್ರೆ ಇದೀಗ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೂಡ ನಡೆಸ್ತಾ ಇರುವಂತದ್ದು. 5 ಜನರನ್ನ ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ಎಸ್ಐಟಿ ರಚನೆ ಕೂಡ ಮಾಡಿ ಈಗ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್. मैं आपको ऑफिशियली नहीं बता पाऊंगा और हम सारी तरफ से फैक्ट्स वेरीफाई कर रहे हैं और इसमें जो भी सच है वो सामने आ जाए। सर अभी किस आरोपी से आपने पकड़ा है और कितने जन बाकी हैं? विराट गांधी ये 5th अक्यूज है, ये 5वां आरोपी है जिसको हमने गिरफ्तार किया है। अभी 2 आरोपी और गिरफ्तार करने बाकी है, उनको हम जल्दी गिरफ्तार करेंगे और पूरा जो इन्वेस्टिगेशन है उसको हम कंक्लूजन। सर, ये हकीकत है कि चोरला घाट में ये कंटेनर लूटा गया था, क्या ये सच है? और इसकी तफ्तीश गोवा, महाराष्ट्र और कर्नाटक